ಅಂಬೇಡ್ಕರ್ ಅವರಿಗೆ, ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ, ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ, ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ, ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ, ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಕನ್ನಡ ಕನ್ನಡ ವೇದಿಕೆಗೆ ಡಾಕ್ಟರ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಗೌರಿಗೆ ಕನ್ನಡ 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 ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ರಾಜ್ಯ ಪುಂಡರನ್ನು ಗಡಿಪಾರು ಮಾಡಿ ಮರಾಠಿ ಪುಂಡರನ್ನು ಧಿಕ್ಕರಿಸಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರಿಗೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರಿಗೆ, ಕನ್ನಡಿಗರ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ, ಬೆಳಗಾವಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಗುಂಡಗಳಿಗೆ, ಪುಂಡರಿಗೆ, ಮರಾಠ ಪುಂಡರಿಗೆ, ಮರಾಠಿ ಪುಂಡರಿಗೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಗೂಂಡಗಳಿಗೆ, ಮರಾಠ ಗೂಂಡಗಳಿಗೆ, ಗುಂಡಗಳಿಗೆ, ನಾಡದ್ರೋಹಿ ಶಿವಸೇನೆ ಗುಂಡಗಳಿಗೆ, ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿದ ಮರಾಠ ಗುಂಡಗಳಿಗೆ, ಬಸ್ ಕಂಡಕ್ಟರ್ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ ಮರಾಠ ಗುಂಡಗಳಿಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಎಂಇಎಸ್ ಪುಂಡರಿಗೆ, ಎಂಇಎಸ್ ಪುಂಡರನ್ನು ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಕನ್ನಡದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಮರಾಠ ಗುಂಡಗಳಿಗೆ, ಕರ್ನಾಟಕ ಎಂಇಎಸ್ ಸ್ಕೂಟರನ್ನ ಎಂಇಎಸ್ ಸ್ಕೂಟರನ್ನ ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ರಾಜ್ಯ ಸ್ಪಂದಿಸಿದರ ಮೇಲೆ ದೌರ್ಜನ್ಯ ಮಾಡಿದ ಮರಾಠ ಗುಂಡಗಳಿಗೆ, ಕನ್ನಡಿಗರ ಹೋರಾಟಕ್ಕೆ, ಮರಾಠ ಪುಂಡರಿಗೆ ಗುಂಡಗಳಿಗೆ, ಕನ್ನಡದ ಚಾಲಕರ ಮೇಲೆ ದೌರ್ಜನ್ಯ ಮಾಡಿದ ಮರಾಠ ಪುಂಡರಿಗೆ, ಖಂಡ ಮರಾಠ ಪುಂಡರಿಗೆ, ಮರಾಠ ಪುಂಡರಿಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಬಂಧಿಸಿ ಬಂಧಿಸಿ ಮರಾಠ ಗೂಂಡಗಳನ್ನು ಬಂಧಿಸಿ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಷಂಡ ಮರಾಠಿ ಪುಂಡರಿಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಬೆಳಗಾವಿ ಕನ್ನಡಿಗರೇ, ಮರಾಠ ಗೂಂಡಗಳಿಗೆ, ಮರಾಠ ಗೂಂಡಗಳಿಗೆ, ಕನ್ನಡಿಗರಿಗೆ ಸ್ಪಂದಿಸಿದ
ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಅಯ್ಯಯ್ಯ ಅನ್ಯಾಯ, ಕನ್ನಡಿಗರ ರಕ್ಷಣೆಗೆ ಬರದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಧಿಕ್ಕಾರ, ಧಿಕ್ಕಾರ, ಗೂಂಡಾಗಳ ಎಂಜಲ ನೆಕ್ಕುವ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಶೆಟ್ಟರ ಎಂಜಲ ನೆಕ್ಕುವ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಹೆಬ್ಬಾಳ್ಕರ್ ಅವರಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ದರೆ ಕನ್ನಡಿಗರನ್ನ ಕಿರಿಕಿದರೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ನಾಡದ್ರೋಹಿ ಎಂಇಎಸ್ ಪುಂಡರಿಗೆ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಎಸಗುವ ಎಂಇಎಸ್ ಷಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರಿಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಎಂಇಎಸ್ ಷಂಡರಿಗೆ ಇವತ್ತಿನ ಹೋರಾಟ ಸಾಂಕೇತಿಕ ಹೋರಾಟ. ನಿನ್ನೆ ದಿವಸ ನಮ್ಮ ಕರ್ನಾಟಕದ ನೆಲದಲ್ಲಿ ಕನ್ನಡದ ಚಾಲಕರು, ಕನ್ನಡದ ನಿರ್ವಾಹಕರು ಅಂದ್ರೆ ಕಂಡಕ್ಟರು, ನನಗೆ ಮರಾಠಿ ಭಾಷೆ ಬರಲ್ಲ, ಇದು ಕರ್ನಾಟಕ, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಕ್ಕೆ ಅವರ ಪಟಾಲಂಗಳು ಏಕಾಕಿ 100 ಜನ ನಮ್ಮ ಬಸ್ ಚಾಲಕರ ಮೇಲೆ ಆ ರೀತಿ ದೌರ್ಜನ್ಯಗಳ ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿದ್ದೀರ. ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹಿಂದೆ ಪೊಲೀಸ್ ಜೀಪ್ಗಳನ್ನ ಸುಟ್ಟಿದ್ರು, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಅವ್ರನ್ನೆಲ್ಲ ಬಂಧಿಸಿ ಗೂಂಡಾ ಕಾಯ್ದೆ ಹಾಕಿ ಅವ್ರನ್ನೆಲ್ಲ ಹೆಂಗೆ ಹುಟ್ಟಡಗಿಸಿದ್ರು, ಅದೇ ರೀತಿ ಇವತ್ತು ಚಾಲಕರ ಮೇಲೆ ದಾಳಿ ಮಾಡಿದಂತ ಆ ಎಂಇಎಸ್ ಷಂಡರನ್ನ, ಆ ನಾಡದ್ರೋಹಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ತಗೊಂಡು ಈ ನಾಡಿನಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯಕ್ಕೆ ಇವತ್ತು ಸಾಂಕೇತಿಕವಾಗಿ ಆ ಎಂಇಎಸ್ ಒಂದು ಸುಸಂಸ್ಕೃತ ಅಲ್ಲದ ಒಳ್ಳೆ ತಂದೆ ತಾಯಿಗೆ ಹುಟ್ಟದಲ್ಲೇ ಇರ್ತಕ್ಕಂಥ ಆ ಎಂಇಎಸ್ ಷಂಡರ ಭೂತತೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ವಿ. ಬೆಳಗಾವಿಗೂ ಸಹ ನಾವೆಲ್ಲ ಹೋಗಿ ನೈತಿಕವಾಗಿ ಆ ಬೆಳಗಾವಿ ಕನ್ನಡಿಗರ ಜೊತೆ ನಾವಿದ್ದೀವಿ ಅಂತೇಳಿ ಆ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ನಮ್ಮ ಸಂಘಟನೆಯವರು ಬೆಳಗಾವಿಯಲ್ಲಿ ಏನನ್ನಿಂದ ಅವರು ಹಲ್ಲೆ ಮಾಡಿದ್ರು ಅದೇ ಜಾಗಕ್ಕೆ ಹೋಗಿ ನಮ್ಮ ಪ್ರತಿಭಟನೆಯ ತೀವ್ರತೆಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನಮ್ಮ ಈ ಸಾಂಕೇತಿಕ ಹೋರಾಟವನ್ನ ನನ್ನ ಆನೇಕಲ್ನ ಸಹೋದರರು, ನಮ್ಮ ಲೋಕೇಶ್ ಅವರು, ಮಂಜು ಅವರು, ಇನ್ನೂ ಅನೇಕ ಅವರ ಸೈನ್ಯ ಎಲ್ಲರೂ ಸಹ ಈ ಹೋರಾಟವನ್ನು ತೀವ್ರಗತಿಯಲ್ಲಿ ತಗೊಂಡು ಮಾಡಿರೋದಕ್ಕೆ ಅವ್ರಿಗೆ ಸಹ ನಾನು ಚಿರಋಣಿ ಆಗಿರ್ತೀನಿ ಅಂತಕ್ಕಂತ ಹೇಳಿ, ನಾಡಿಗೆ ಸಂಬಂಧಪಟ್ಟಂತ ಯಾವುದೇ ನಾಡದ್ರೋಹ ಕೃತ್ಯಗಳಾದರೂ ಇದೇ ರೀತಿ ಹೋರಾಟಗಳು ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಮಂಜಣ್ಣ ಸ್ವಲ್ಪ ಎಲ್ಲ ಹಿಂದೆ ಬಂದ್ರೆ ಸ್ವಲ್ಪ ಹಿಂದೆ ಬಂದ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಹಿಂದೆ ಬರಮ್ಮ. ಎಂಇಎಸ್ ಪುಂಡರಿಗೆ, ಎಂಇಎಸ್ ಪುಂಡರಿಗೆ ಎಂಇಎಸ್ ಪುಂಡರಿಗೆ, ಎಂಇಎಸ್ ಪುಂಡರಿಗೆ, ಎಂಇಎಸ್ ಪುಂಡರಿಗೆ, ಎಂಇಎಸ್ ಪುಂಡರಿಗೆ, ಮರಾಠ ಪುಂಡರಿಗೆ ಈ ರೀತಿ
ಗೂಂಡಾ ರಾಜ ಏನಿದು ರಾಜ ಏನಿದು ರಾಜ ಗೂಂಡಾ ರಾಜ ಗೂಂಡಾ ರಾಜ ಅಯ್ಯಯ್ಯೋ ಅಯ್ಯಯ್ಯೋ ಕೆಣಕಿದ್ರೆ ಮರಾಠಿ ಗೂಂಡಗಳಿಗೆ ನುಗ್ಗಿ ಚಪ್ಪಲಿ ಹೊಡಿತೀವಿ, ನುಗ್ಗಿ ಚಪ್ಪಲಿ ಹೊಡಿತೀವಿ, ಮರಾಠಿಗರಿಗೆ ಚಪ್ಪಲಿ ಹೊಡಿತೀವಿ. ಇದು ಎಚ್ಚರಿಕೆ, ಮರಾಠಿಗರಿಗೆ ಎಚ್ಚರಿಕೆ, ಎಚ್ಚರಿಕೆ. ಕಾಂಡಗಳ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತೀರ ನೀವು. ಕರ್ನಾಟಕದ ನೆಲದಲ್ಲಿ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆಯುವಂತ ಸಂಡ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ವಿ. ಸರ್ಕಾರ ಈ ಕೂಡಲ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮನೆ ಗೂಂಡಾ ಕಾಯ್ದೆ ತೆಗಿಬೇಕು ಅಂತ ಹೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕನ್ನಡಿಗರ ಸರ್ಕಾರ ಅಂತೇಳಿ ಕನ್ನಡ ಪರವಾಗಿ ನಿಲ್ಲದ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗುತ್ತೆ. ಹೋರಾಟ ಇದು ಎಚ್ಚರಿಕೆ. ನಾಳೆ ನಾವು ಹೋರಾಟ ತೀವ್ರತೆ ತಗೊಂಡೋಗ್ಬೇಕಾಗತ್ತೆ. ಬೆಳಗಾವಿಯ ಗಡಿಗೆ ಹೋಗಿ ಅವರೇನು ಕನ್ನಡಿಗರ ಹಲ್ಲೆ ಮಾಡಿದ್ದಾರೆ ಅದೇ ಜಾಗದಲ್ಲಿ ನಿಂತು ನಾವು ಸವಾಲ್ ಹಾಕಿ ನೀವು ಸುಸಂಸ್ಕೃತ ಆದ್ರೆ ಬಂದ್ರ ಎದುರುಗಡೆ ಇರ್ತಕ್ಕಂಥ ಸವಾಲ್ ಹಾಕುವಂತ ಹೋರಾಟವನ್ನ ಶೀಘ್ರವಾಗಿ ಮಾಡ್ತೀವಿ ನಾವು. ಸರ್, ಮೌಖಿಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ಕನ್ನಡಿಗರೇ, ಯಾರು ವಿರೋಧ ಈ ಹೋರಾಟವನ್ನು ಯಾರು ವಿರೋಧ ಪಡಿಸ್ತಾರೆ? ಈ ನಾಡಿನ ಅನ್ನ ತಿಂದು ಈ ಹೋರಾಟವನ್ನು ವಿರೋಧ ಮಾಡೋದು ಅವನು ನಾಡದ್ರೋಹಿನೇ. ಅದರಿಂದ ಈ ಹೋರಾಟಕ್ಕೆ ಯಾರ ವಿರೋಧ ಇಲ್ಲ. ಇದು ಸಮಸ್ತ ಕನ್ನಡಿಗರ ಹೋರಾಟ. ಏನು ಮೊನ್ನೆ ದಿನ ಈ ಪರೋಡಿ ತಲೆ ಹಿಡ್ಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಯಾಕೆ ಅಂತಂದರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಯಲ್ಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ, ನಾವು ಕನ್ನಡ ಮಾತಾಡ್ತೀವಿ, ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂಥ ಬಸ್ಸರ ಕಂಡಕ್ಟರು ಮತ್ತು ಡ್ರೈವರನ್ನು ಮಾರಣಾಂತಿಕ ಹಲ್ಲೆ ಮಾಡಿದಂತಹ ರಣಯೇಡಿಗಳು, ನಿಮಗೆ ತಾಕತ್ತಿದ್ರೆ, ನಿಮಗೆ ಗಂಡಸ್ತನ ಇದ್ದರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡಲೇ ನಿಲ್ಲಿಸಬೇಕು. ನಿಮ್ಮ ಯೋಗ್ಯತೆ ಇದ್ದರೆ, ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ, ನಿಮಗೆ ಯೋಗ್ಯತೆಯೂ ಇಲ್ಲ. ಕರ್ನಾಟಕದ ಅನ್ನ ಬೇಕು, ನೀರು ಬೇಕು, ಗಾಳಿ ಬೇಕು, ಆದರೆ ಕನ್ನಡ ಬೇಡವಾ?
ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ಥರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನು ಗೂಂಡಾ ಆ್ಯಕ್ಟಡಿ ಬಂಧಿಸಿ ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಮನೆ ನುಗ್ಗಿ ಹಲ್ಲೆ ಮಾಡಬೇಕಾಗ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗಬೇಕಾಗ್ತದೆ. ಯಾಕೆ ಅಂತಂದರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ, ಇದು ಸಹಿಸಲ್ಲ, ಇದು ನಿಲ್ಲಬೇಕು. ನಿಮ್ಮ ಯೋಗ್ಯತೆ ಇದ್ದರೆ ಕನ್ನಡ ನಾಡಿನಲ್ಲಿ ಬದುಕೋ ಯೋಗ್ಯತೆ ಇದ್ದರೆ ಬದುಕಿ, ಇಲ್ಲ ಅಂದರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ. ಇಲ್ಲ ಅಂದರೆ ನೀವು ಇದೇ ಥರ ಮುಂದುವರಿಸಿದ್ರೆ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆ ನುಗ್ಗಿ ಹಾಕೊಂಡ್ಬಂದು ಬಾರಿಸ್ಬೇಕಾಗ್ತದೆ, ನಿಮ್ಮನ್ನು ಓಡಿಸ್ಬೇಕಾಗ್ತದೆ, ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ. ನಿಮಗೆ ಕನ್ನಡ ನಾಡಲ್ಲಿ ಜಾಗ ಇಲ್ಲ, ನಿಮಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಒಬ್ಬ ನೌಕರರಿಗೆ ನೀವು ಈ ರೀತಿ ಹಲ್ಲೆ ಮಾಡೋದು ಇದು ಎಷ್ಟು ಸರಿ? ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನು ಗೂಂಡಾ ಆ್ಯಕ್ಟಡಿ ಬಂಧಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಕಟ್ಟಬೇಕು. ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡ್ಬೇಕು. ಅವ್ರಿಗೆ ಇರೋಕ್ಕೆ ಯೋಗ್ಯತೆ ಇಲ್ಲ. ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಮಾಡೋದು, ಈ ಥರ ದಬ್ಬಾಳಿಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಸಹಿಸೋದಿಲ್ಲ. ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ, ಇದು ಸಾಂಕೇತಿಕ. ನೀವು ಈಗಲೇ ಎಚ್ಚೆತ್ಕೊಬೇಕು. ರಾಜ್ಯ ಸರ್ಕಾರ, ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬೀದಿಗಿಳಿದ್ರೆ, ಈಗಾಗಲೇ ಬೀದಿಗಿಳಿತಾ ಇದ್ದಾರೆ, ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಳೆಡಿಗರನ್ನ ಕರ್ನಾಟಕದಿಂದ ಓಡಿಸ್ಬೇಕಾಗ್ತದೆ. ಎಚ್ಚೆತ್ಕೊಳ್ಳಿ, ಈ ಕೂಡಲೇ ಬಂಧಿಸಿ ಅವ್ರನ್ನ ಫಸ್ಟು ಗುಂಡಿಡಿ, ಅವ್ರ ಕಾಲ ಗುಂಡಿಡಿ. ಇನ್ನೊಂದು ಸಾರಿ ಕೆಲಸ ಮಾಡೋದಿಲ್ಲ ಈ ಪುಂಡ್ರು. ಹಾಗಾಗಿ ನೇರವಾದ ಎಚ್ಚರಿಕೆ, ಸಾಂಕೇತಿಕ ಪ್ರತಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ. ಯಾಕಂದರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಜೈಲ್ಗಟ್ಟಬೇಕು. ಇಲ್ಲ ಅಂದರೆ ರಕ್ಷಣಾ ವೇದಿಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ಒಂದು ಎಚ್ಚರಿಕೆ ಕೊಡೋಕೆ ಇಚ್ಛೆಪಡ್ತೀನಿ. ಸಾಂಕೇತಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಶಿವರಾಮೇಗೌಡರು ನಮ್ಮ ಆನೇಕಲ್ಲು ಗಡಿಭಾಗದಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಈ ಬಂಧನ ನಂಬ್ಕೊಂಡಿದ್ರು, ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿಭಾಗದಲ್ಲಿ MES ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾವ್ರೆ. ಇದನ್ನು ನಮ್ಮ ರಾಜ್ಯ ಸರ್ಕಾರ, ಅದೇ ನಮ್ಮ ಗಡಿ ಭಾಗದಲ್ಲಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ನಮ್ಮ ಏನು ಒಂದು ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನ ಮಾತಾಡಿದ್ರೆ ಏನೇನು ಬೇರೆ ಭಾಷೆಗಳಲ್ಲಿ ಮಾತಾಡೋಕ್ಕಾಗ್ತೈತಾ? ನೀವು ಗಡಿ ಭಾಗದಿಂದ ಬಂದು ನೀವು ಕನ್ನಡ ಕಲಿಬೇಕು. ಕನ್ನಡ ಕಲ್ತಿಲ್ಲ ಅಂದರೆ ನಿಮ್ಮ ಗಡಿ ದಾಟಿ ಯಾಕೆ ಬರ್ತೀರಾ ನೀವು? ನಿಮ್ಮ ಮಹಾರಾಷ್ಟ್ರ ಆ ಭಾಗದಲ್ಲಿ ನೀವು ಇದ್ಕೊಳ್ಳಿ, ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಈ ರೀತಿ ತೊಂದರೆ ಕೊಟ್ಕೊಂಡು ನಮ್ಮ ಕನ್ನಡಿಗರನ್ನು ಕೆಣಕ್ತಾ ಇದ್ದಾರೆ. ಇದೇ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಅಲ್ಲಿರೋ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಳಗಾವಿ ಗಡಿಭಾಗ, ಕರ್ನಾಟಕದ ಗಡಿಭಾಗದಲ್ಲಿ ಭಾಳ ವರ್ಷದಿಂದನೂ MES ಮತ್ತು ಶಿವಸೇನೆ ಗೂಂಡಾಗಳ ಕಿತಾಪತಿ ಈ ನಾಡಿನ ಶಾಂತಿ ಭಂಗ ಮಾಡುವಂಥ ಕೆಲಸ ನಿರಂತರವಾಗಿತ್ತು. ಎಲ್ಲೋ ಒಂದು ಕಡೆ ಕನ್ನಡ ಸಂಘಟನೆಗಳು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಅವರ ಸದ್ದು ಅಡಗಿಸಿದ್ವಿ. ಸದ್ದು ಅಡಗಿದೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವಿರುವಂಥ ಸಮಯದಲ್ಲಿ ನಿನ್ನೆ ನಮ್ಮ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ಬಸ್ ಚಾಲಕನ ಮೇಲೆ ಮತ್ತು ನಿರ್ವಾಹಕ ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಕೇಳಿ ನನಗೆ ಮರಾಠಿ ಬರಲ್ಲ ಅಂತ ಕೇಳಿದ್ದಕ್ಕೆ ಅವರ ಊರಿನ ಹತ್ರ ಇಡೀ ಊರು ಜನ ಸೇರಿ ಒಬ್ಬ ಕಂಡಕ್ಟರ್ ಮೇಲೆ ಮತ್ತೊಬ್ಬರ ಚಾಲಕರ ಮೇಲೆ ಮಾರಣಾಂತಿಕ ಹಲ್ಲೆ, ಅವ್ಯಾಚ ಶಬ್ದಗಳ ನಿಂದನೆ. ಅದು ಕರ್ನಾಟಕದ ನೆಲದ ಸವಲತ್ತನ್ನು ಪಡ್ಕೊಂಡು ನೀನು ಮರಾಠಿಯಲ್ಲಿ ಮಾತಾಡುವಂಥ ಮರಾಠಿ ಪುಂಡ್ರು, ಮರಾಠಿ ಗೂಂಡಗಳು ಏನು MES ಶಿವಸೇನೆ ಕುಮ್ಮಕ್ಕಲ್ಲಿ ಬೆಳೀತಿರೋವಂಥ ಈ ಕೆಟ್ಟ ಜನಗಳಿಂದ ನಾಡಿಗೆ ನಿರಂತರವಾಗಿ ಶಾಂತಿ ಭಂಗ ಆಗ್ತಿದೆ. ನೆನ್ನೆ ಘಟನೆ ಸಮಸ್ತ ಕನ್ನಡಿಗರು ನಾವು ಖಂಡಿಸ್ತೀವಿ. ಸರ್ಕಾರ ಸಹ ಈ ಕೂಡಲೇ ಅವ್ರ ಮೇಲೆ ಹಿಂದೆ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿ ಪೊಲೀಸವ್ರ ಮೇಲೆ ದಾಳಿ ಮಾಡಿದರು.
ಆವಾಗೇನು ಕಠಿಣವಾದ ಕ್ರಮ ತೊಗೊಂಡ್ರೆ ಅದಕ್ಕಿಂತ 2ರಷ್ಟು ಕ್ರಮನ ಈ ನಾಡದ್ರೋಹಿಗಳ ಮೇಲೆ, ಈ ನಾಡಿನ ಅನ್ನ ತಿಂದು ನಾಡದ್ರೋಹ ಬಗೆಯಂಥ ಈ ನಾಡದ್ರೋಹಿಗಳ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತೇಳಿ ಒತ್ತಾಯಿಸಿ ನನ್ನ ಕನ್ನಡಿಗರ ಮೇಲಾದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಆ ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಒಂದು ಗೌರವವನ್ನು ಸರ್ಕಾರದಿಂದಾಗಲಿ ಇನ್ನು ಬೇರೆ ರೀತಿಯಲ್ಲಿ ನಮಗೆ ಸಿಗದಲೇ ಇದ್ದರೆ ನಮ್ಮ ದುರಂತ ಏನಂದರೆ ಗಡಿ ಭಾಗದಲ್ಲಿರೋ ರಾಜಕಾರಣಿಗಳು ಆ ಮರಾಠಿ ಪುಂಡರ ಓಟ್ಗೋಸ್ಕರ ತಾಯ್ನೆಲಕ್ಕೆ ದ್ರೋಹ ಮಾಡಿ ಅವರು ಎಂಜಿಲ್ ನೆಕ್ಕುವಂಥ ಕೆಲಸ ಮಾಡ್ತಾರೆ. ಆ ರಾಜಕಾರಣಿಗಳಿಗೂ ಧಿಕ್ಕಾರವನ್ನು ಹೇಳ್ತೀವಿ. ಇದರ ಪ್ರತಿಫಲ ಗಡಿ ಭಾಗದಲ್ಲಿ ಸಮಸ್ತ ಕನ್ನಡಿಗರು ಒಂದೆಡೆ ಸೇರಿ ಆ ಮರಾಠಿ ಗುಂಡುಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಾಕೋತೀವಿ. ಈ ಸರ್ಕಾರ ಸಹ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ.